ಹಾಯ್ ಫ್ರೆಂಡ್ಸ್, ನಮಸ್ತೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ, ಇವತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಕೆಲವೊಂದಷ್ಟು ರೇಖೆಗಳು ಹಾಗೂ ಬೆರಳುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡೋಕೆ ಬಂದಿದ್ದೀನಿ. ಕಳೆದ ವೀಡಿಯೋದಲ್ಲಿ ನಾವು ಪರ್ವಗಳು ಮತ್ತು ಕೆಲವೊಂದಷ್ಟು ರೇಖೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಇನ್ನು ಸ್ವಲ್ಪ ಅಳದೋಳಿದ ರೇಖೆಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಮಧ್ಯದ ಬೆರಳು ಇದೆಯಲ್ಲ, ಇದು ಮಧ್ಯದ ಬೆರಳು, ದೊಡ್ಡ ಬೆರಳು. ಈ ಬೆರಳಿನ ಕೆಳಗಡೆ ಬರೋದೇ ಶನಿ ಪರ್ವ. ಇದು ಶನಿ ಬೆರಳು. ವಾಯುತತ್ವ ಪ್ರತಿಬಿಂಬಿಸುತ್ತೆ. ಈ ಬೆರಳು ವಾಯುತತ್ವಕ್ಕೆ ಅಧಿಪತಿ ಬೆರಳು. ಈ ಬೆರಳಿನ ಕೆಳಗಡೆ ಬರೋದೇ ಶನಿ ಪರ್ವ. ಈ ಶನಿ ಪರ್ವದಲ್ಲಿ ಯಾರಿಗಾದರೂ ಈ ರೀತಿ ಅಡ್ಡವಾದ ಗೆರೆ ಹೋಗಿದ್ರೆ, ಈ ರೀತಿ ಮೇಲ್ಗಡೆಗೆ ಒಳಗಡೆಗೆ ಅಡ್ಡವಾದ ಗೆರೆ ಹೋಗಿದ್ರೆ ಅವರು ಸ್ವಲ್ಪ ಹುಷಾರಾಗಿರಬೇಕು. ಅವರು ಬೈಕ್ಸ್ ಆ ಗಾಡಿಗಳಲ್ಲಿ ಬೀಳೋದಾಗಿರಲಿ, ಅಥವಾ ಸಣ್ಣ ಪುಟ್ಟ ಗಾಯ ಮಾಡ್ಕೊಳ್ಳೋದಾಗಿರಲಿ, ಅಥವಾ ಅವ್ರಿಗೇನಾದರೂ ಆಪ್ರೇಷನ್ಸ್ ಆಗೋದು, ಯಾವ ಥರ ಈ ಥರ ಏನಾದರೂ ಗುಪ್ತಾಂಗದಲ್ಲಿ ಪೈಲ್ಸ್ ಥರ ಆಪ್ರೇಷನ್ ಆಗೋದು, ಉಷ್ಣ ಪ್ರಕೋಪವಾಗಿ, ವಾಯು ಪ್ರಕೋಪವಾಗಿ ಆಪ್ರೇಷನ್ ಆಗೋದು, ಅಥವಾ ಅವ್ರ ತಂದೆಗೆ ಸೀರಿಯಸ್ ಆಗಿ ಆಪ್ರೇಷನ್ ಆಗೋದು, ಅಥವಾ ತಂದೆಗೆ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ತಂದೆ ಎಲ್ಲಾದರೂ ಬಿದ್ದು ತುಂಬ ಗಾಯ ಮಾಡ್ಕೊಳ್ಳೋದು, ಈ ಥರ ಒಂದು ಚಾನ್ಸಸ್ ಇರುತ್ತೆ. ಈ ಥರ ಒಂದು ಏನೋ ಸಮಸ್ಯೆ ಇದ್ದವ್ರಿಗೆ, ಅಡ್ಡಲಾದ ಗೆರೆ ಇದ್ದವ್ರಿಗೆ. ಮತ್ತು ತುಂಬ ಇವರು ಕೆಲಸಕ್ಕಾಗಿ ತುಂಬ ಅಲ್ದಾಡೋದು, ಕೆಲಸದ ದುಡ್ಡು ಸಂಪಾದನೆ ಮಾಡೋ ವಿಚಾರಕ್ಕಾಗಿ ಸಂಚಾರ ಜಾಸ್ತಿ ಆಗೋದು, ತುಂಬ ಪ್ರೆಷರ್ ಆಗೋದು ವರ್ಕಲ್ಲಿ, ಈ ಥರ ಒಂದು ಕೆಲಸ ಒತ್ತಡ ಜಾಸ್ತಿ ಇರುತ್ತೆ ಅವ್ರಿಗೆ. ಟೈಮ್ ಸರಿಯಾಗಿ ಕೆಲಸ ಆಗ್ತಾ ಇರಲ್ಲ, ಅದೊಂದು ಒತ್ತಡ ಇರುತ್ತೆ. ಇದೊಂದು ತುಂಬ ಕಟ ಕೊಟ್ಬಿಡುತ್ತೆ ಅವರಿಗೆ. ಈ ಗೆರೆ ಇದ್ದವ್ರಿಗೆ ಕೆಲಸದಲ್ಲಿ ತುಂಬ ಒತ್ತಡ, ಪ್ರೆಷರು, ಬಿಸ್ನೆಸ್ಸಲ್ಲಿ ತುಂಬ ಅಲ್ದಾಟಗಳು, ಓಡಾಟಗಳು, ಸಂಚಾರ ಎಲ್ಲ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಮತ್ತು ತಂದೆಗೆ ವಿಪರೀತವಾದ ಒಂದು ಆಪ್ರೇಷನ್ ಕಂಡೀಷನ್ ಬಂದ್ಬಿಡುತ್ತೆ. ಆಪ್ರೇಷನ್ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಗಾಡಿಯಲ್ಲಿ ಬೀಳೋದು, ಆಕ್ಸಿಡೆಂಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಇರ್ತದೆ. ಇವ್ರಿಗೂ ಸಣ್ಣ ಪುಟ್ಟ ಈ ಥರ ಸಮಸ್ಯೆ ಇರುತ್ತೆ. ಕೆಲವೊಂದು ಯಾರಿಗೆ ಈ ಥರ ಗೆರೆ ತುಂಬ ಕಂಡೀಷನ್ ಆಗಿರುತ್ತೋ, ಒತ್ತಾಗಿರುತ್ತೋ ಅವ್ರಿಗೂ ಆಗುತ್ತೆ, ಮತ್ತು ಅವ್ರ ತಂದೆಗೂ ಇಬ್ರಿಗೂ ಫೇಸ್ ಮಾಡಬೇಕಾಗುತ್ತೆ ಅಂಥ ಸಮಸ್ಯೆ, ಈ ಸಮಸ್ಯೆಗಳನ್ನ. ಆ ಥರ ಒಂದು ಸಿಚುವೇಶನ್ ಬಂದ್ಬಿಡುತ್ತೆ. ಕೆಲವ್ರಿಗಾದರೆ ತಮಗೆ ಮಾತ್ರ ಆಗುತ್ತೆ, ತಂದೆಗೆ ಇರೋದಿಲ್ಲ, ಮತ್ತು ಕೆಲವರು ತಂದೆಗೆ ಆಗುತ್ತೆ, ತಮಗಿರೋದಿಲ್ಲ. ಈ ಥರ ಸಮಸ್ಯೆ ಇರುತ್ತೆ. ಈ ಗೆರೆ ಒಂದು ಅಡ್ಡಲಾದ ಗೆರೆ ಈ ಶನಿ ಪರ್ವದ ಮೇಲೆ ಈಗ ಹೋಗಿದ್ದಾರೆ. ಈ ಥರ ಅಡ್ಡವಾದ ಗೆರೆ ಹೋಗ್ಬಾರ್ದು, ಯಾವ ಪರ್ವದಲ್ಲೂ ಹೋಗ್ಬಾರ್ದು. ಅದು ತುಂಬ ಕೆಟ್ಟದ್ದು. ಅದೇ ರೀತಿ ನೋಡಿ, ಇದು ಸೂರ್ಯ ಪರ್ವ, ಪೃಥ್ವಿ ತನ್ನ ಪ್ರತಿನಿಧಿಸುತ್ತೆ. ಈ ಪರ್ವ ಈ ಒಂದು ಬೆರಳಿನ ಪರ್ವ, ಈ ಬೆರಳು ಕಂಪ್ಲೀಟಾಗಿ ಸೂರ್ಯನ ಬೆರಳು, ಮತ್ತು ಇದು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟ ಬೆರಳು. ಈ ಬೆರಳಿನ ಕೆಳಗೆ ಮನೆಯೇ ಹೇಳ್ತೀನಿ, ಇದು ಬಂದು ನಿಮಗೆ ವಿದ್ಯಾ ಮತ್ತು ಬುದ್ಧಿ, ಜ್ಞಾನಕ್ಕೆ ಅಧಿಪತಿಯಾದಂಥ ರೇಖೆ ಇದು. ಈ ರೇಖೆ ಯಾರಿಗೆ ಸೂರ್ಯ ಪರ್ವದಲ್ಲಿ, ಅಂದರೆ ಇದು ರವಿ ಪರ್ವ, ಸೂರ್ಯ ಪರ್ವ ಅಂತೀವಿ, ಯಾರಿಗೆ ಈ ರೇಖೆ ಇಲ್ಲಿ ಉದ್ದವಾಗಿ ಸ್ಟ್ರೈಟ್ ಆಗಿರುತ್ತೋ ಅವ್ರಿಗೆ ವಿದ್ಯಾ, ಜ್ಞಾನ, ಬುದ್ಧಿ ಎಲ್ಲ ಸಂಪೂರ್ಣವಾಗಿ ತುಂಬ ಮೆಚ್ಯೂರ್ಡ್ ಆಗಿ ಬರುತ್ತೆ. ಮತ್ತು ಅವರು ರಾಜಕೀಯವಾಗಿ, ಮತ್ತು ಅವರು ಸಿನಿಮಾ ಸೆಲೆಬ್ರಿಟಿ ಆಗೋ ಥರ, ಅವ್ರೇನಾದರೂ ಜೀವನ ತೋರಿಸ್ಕೋಬೇಕು, ನಾವು ಪ್ರಖ್ಯಾತಿ ಹೊಂದಬೇಕು, ಮತ್ತು ಜ್ಞಾನ ಹೆಚ್ಚಿಸ್ಕೋಬೇಕು, ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕು ಅಂತ ತುಂಬ ಅವರು ಒಂದು ವಿಚಾರವಂತರಾಗಿ, ತುಂಬ ಜ್ಞಾನವಂತರಾಗಿ, ಟೀಚರ್ ಪ್ರೊಫೆಷನಲ್ಲು, ಒಂಥರ ಒಂಥರ ಅವರು 4 ಜನಕ್ಕೆ ಶಿಕ್ಷಣ ಕೊಡೋದು, ಅಥವಾ ಮುಂದಾಳತ್ವ ತಗೊಳ್ಳೋದು, ಆ ಥರ ಒಂದು ದೊಡ್ಡದಾದಂಥ ಒಂದು ಜ್ಞಾನ, ಬುದ್ಧಿ ಎಲ್ಲ ಈ ರೇಖೆ ಕೊಡುತ್ತೆ. ಅದನ್ನೇ ವಿದ್ಯಾ ರೇಖೆ, ಜ್ಞಾನ ರೇಖೆ ಅಂತೀವಿ. ಇದನ್ನು ಈ ರೀತಿ ಸ್ಟ್ರೈಟ್ ಆಗಿರಬೇಕು. ಒಂದು ವೇಳೆ ಏನಾದರೂ ಈ ಶನಿ ಪರ್ವದ ಕೆಳಗಡೆ ಈ ಥರ ರೇಖೆ ಸ್ಟ್ರೈಟ್ ಆಗಿದ್ದರೆ ಅವ್ರು ತುಂಬ ಅದೃಷ್ಟಶಾಲಿಗಳು. ಅವ್ರ ದೀರ್ಘಾಯುಷ್ಯ ಇರುತ್ತೆ, ಉತ್ತಮವಾದ ಆಸ್ತಿ ಸಂಪಾದನೆ ಎಲ್ಲ ಅವ್ರಿಗೆ. ಮತ್ತು ಅವರು ಡಾಕ್ಟ್ರ್ ಆಗೋ ಯೋಗನೂ ಇರುತ್ತೆ ಅವ್ರಿಗೆ ಜೀವನದಲ್ಲಿ. ಅದರ ಗೆರೆ ಇದ್ದವ್ರಿಗೆ ನೋಡ್ಕೋಬೇಕು, ಆ ರೀತಿ ಗೆರೆ ಯಾರಿಗಿರುತ್ತೋ ನೋಡಿ. ಇದು ಅಡ್ಡವಾದ ಗೆರೆ ಮಾತ್ರ ಇರಬಾರ್ದು. ಈ ಗೆರೆ ಒಂದು ವಿಚಾರ. ಇನ್ನು ಆಯುಷ್ಯ ರೇಖೆಯಲ್ಲಿ ನೋಡಿ, ಯಾರಿಗೆ ಆಯುಷ್ಯ ರೇಖೆ ಸಂಪೂರ್ಣವಾಗಿ ಒಂದೇ ಸ್ಟ್ರೈಟಾಗಿ ಒಳ್ಳೆ ಒಂದೇ ಗೆರೆ ಕರೆಕ್ಟಾಗಿದ್ದರೆ ಅವ್ರಿಗೆ ಯಾವುದೇ ತೊಂದರೆ ಇರೋದಿಲ್ಲ. ಆಯುಷಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ, ಆಯುಷ್ಯ ಒಂದೇ ಸಮನಾಗಿರುತ್ತೆ. ಆದರೆ ಆಯುಷ್ಯ ರೇಖೆಯಲ್ಲಿ ಯಾರಿಗಾದ್ರೂ ಈ ಥರ ಛಿದ್ರವಾಗಿ ನೋಡಿ, ಈ ಥರ ಚಿತ್ರವಾಗಿ ಅಡ್ಡ ದಿಡ್ಡೆಗೆರೆಗಳು ಗಲೀಜಾಗಿದ್ದರೆ ಅವರಿಗೆ ಆಯುಷ್ಯನೂ ಇಲ್ಲಿ ಹೋಗಿರುತ್ತೆ. ಆದರೆ ಸಂಪೂರ್ಣ ಅವ್ರ ಜೀವನದಲ್ಲಿ ರೋಗ ರುಜಿನಗಳು, ಜ್ವರ ಬರೋದು, ಕಫ ಆಗೋದು, ವಾತರೋಗ ಆಗೋದು, ಬೀಳೋದು, ಏಳೋದು, ಬಾಡಿ ಕಂಡೀಷನ್ ತಪ್ಪೋಗ್ತಾ ಇರೋದು, ಈ ಥರ ಆಗ್ತಾನೇ ಇರ್ತದೆ. ಹಂಗಾಗಿ ಯಾರಿಗೆ ನೋಡ್ಕೋಬೇಕು, ಎಲ್ಲೆಲ್ಲಿ ಆ ಥರ ಅಡ್ಡದಿಡ್ಡಿ ಗೆರೆಗಳಿರುತ್ತೋ ಆ ಒಂದು ಏಜಲ್ಲಿ ಇವ್ರಿಗೆ ಆ ಥರ ಆಗ್ಬಿಡುತ್ತೆ. ಒಂದು ವೇಳೆ ಈ ಕಿರುಬೆರಳಿನ ಕೆಳಗಡೆ ಮೇಲೆ ಚಿಕ್ಕ ವಯಸ್ಸಿಗೆ ಆಗ್ಬಿಡುತ್ತೆ. ಕಿರುಬೆರಳವರೆಗೂ ಚೆನ್ನಾಗಿದ್ದು, ಕಿರುಬೆರಳಿಂದ ಮೇಲೆ ಆದರೆ 30 ವರ್ಷದ ಮೇಲೆ ಸ್ಟಾರ್ಟ್ ಆಗುತ್ತೆ ಕಾಯಿಲೆಗಳು. ಇಲ್ಲಿ ಎಂಡಿಗೆ 60 ವರ್ಷ ಆಗುತ್ತೆ. ಇಲ್ಲಿಂದ ಆಚೆಗೆ 60ರಿಂದ 30, 90 ಆಗುತ್ತೆ. ನೋಡ್ಕೋಬೇಕು. ಯಾರಿಗಾದರೂ ಈ ರೀತಿ ಆಯುಷ್ಯ ರೇಖೆ ಯಾವ ಟೈಮಲ್ಲಿ ಇಲ್ಲಿ ಬಿರುಕ್ಬಿಟ್ಟಿರ್ತಾ ನೋಡ್ಕೋಬೇಕು. ನೋಡಿ, ಈ ಥರ ಇಲ್ಲಿ ಬಂದು ಇಲ್ಲೇನಾದರೂ ಈ ಕೊನೆ ಟೈಮಲ್ಲಿ ಈಗ ಆಯುಷ್ಯ ರೇಖೆ ಇಲ್ಲಿ ಮೇಲೆ ಬಿರುಕ್ಬಿಟ್ಟಿದೆ, ಸೀಲ್ ಹೊಡ್ತಿದೆ, ಬಿರುಕು ಬಿಟ್ಟಿದೆ. ಈ ಥರ ಬಿರುಕು ಬಿಟ್ಟು ಮೇಲೆಗೆ ಹೋಗಿದರೆ ನಿಮಗೆ ಅಪಘಾತ ಏನಾದರೂ ಆಗೋದು, ಅಥವಾ ಬೀಳೋದು, ಆಪ್ರೇಷನ್ ಆಗೋದು ಆಗಿ ನಿಮ್ಮ ಆಯುಷು ಗಾಯ, ನೀವು ಆ ನೋವನ್ನು ಯಾತನೆ ಅನುಭವಿಸಿ
ಒಂದು ಸ್ವಲ್ಪ ದಿನ ಇನ್ನು ಆಯುಷ್ಯ ಮುಂದಕ್ಕೆ ಹೋಗುತ್ತೆ, ಮಿನಿಮಮ್ ಒಂದು ಸ್ವಲ್ಪ ದಿನ ಬದುಕಿರ್ತೀರ. ಒಂದು ವೇಳೆ ಏನಾದರೂ ಅದೇ ಬಿರುಕು ಬಿಟ್ಟು ಅಪಘಾತ ಆಗಿ ಪರಿಸ್ಥಿತಿ ಎಲ್ಲ ಆಪ್ರೇಷನ್ ಎಲ್ಲ ಅನುಭವಿಸಿದ್ರೆ ನೀವು ಆ ಗೆರೆ ಏನಾದರೂ ಕೆಳಗಡೆ ಬಂದಿದ್ರೆ ಆಯುಷ್ಯಕ್ಕೆ ಖಂಡಿತ ನಿಮಗೆ ಅದು ಅಲ್ಲಿಗೆ ಕೊನೆ ಆಗುತ್ತೆ. ನೋಡ್ಕೋಬೇಕು, ಕೆಳಗಡೆ ಹೋಗಿರಬಾರ್ದು. ನಮಗೆ ಬಿರುಕು ಬಿಟ್ಟಿದ್ರು ಆ ಗೆರೆ ಹಂಗೆ ಕಂಟಿನ್ಯೂ ಆಗಿ ಮೇಲಕ್ಕೆ ಹೋಗ್ಬಿಟ್ರೆ ಆ ಒಂದು ಅಪಘಾತ ಅನುಭವಿಸಿ ಆಪ್ರೇಷನ್ಸ್ ಎಲ್ಲ ಆಗಿ ಅಥವಾ ನಾವು ಗಂಡಾದ್ರ ನೋವೆಲ್ಲ ತಿಂದು ಬದುಕಿ ಉಳಿದು ಒಂದು ಸ್ವಲ್ಪ ದಿನ ಬದುಕಿ ಉಳಿಬೋದು. ಇಲ್ಲ ನಮಗೇನಾದ್ರೂ ಗೆರೆ ಕೆಳಗೋಗಿತ್ತು ಅಂದರೆ ಆ ಗಂಡಾಂತರ ಸಿಕ್ಕಾಕ್ಕೊಂಡು ನಾವು ಅಲ್ಲೇ ಒಂದು ಕೊನೆನ ಎಂಡ್ ಮಾಡಬೇಕಾಗುತ್ತೆ ಜೀವನನ. ಹಾಗಾಗಿ ಇದು ನೋಡ್ಕೋಬೇಕು. ಇದು ಎಲ್ಲಿ ಯಾವ ಟೈಮಲ್ಲಿ ಬರ್ತೋ ಹೇಳೋಕ್ಕಾಗಲ್ಲ. ಬಿರುಕು ಇಲ್ಲೇ ಕೆಲವ್ರಿಗೆ ಇಲ್ಲೇ ಬಂದ್ಬಿಡುತ್ತೆ, ಇಲ್ಲೇ ಬಂದಾಗೆ ಕಠಿಣ ಆಗುತ್ತೆ. ಅಂದರೆ ಚಿಕ್ಕ ವಯಸ್ಸಿಗೆ ಆಕ್ಸಿಡೆಂಟ್ ಆಗಿ ಮುಂದಕ್ಕೆ ಹೋಗುತ್ತೆ, ಅದು ಸ್ವಲ್ಪ ಆಯುಷು ಹಂಗೆ ಮುಂದಕ್ಕೆ ಹೋಗಿ ಸರೋಗುತ್ತೆ. ಕೆಲವರಿಗೆ 40-50 ಆಗುತ್ತೆ. ಅದ್ರಲ್ಲಿ ನೋಡ್ಕೋಬೇಕು ಯಾವ ಏಜಲ್ಲಿ ಎಲ್ಲೆಲ್ಲಿ ನಮಗೆ ಗೆರೆಗಳು ಬಿರುಕು ಬಿಟ್ಟಿರುತ್ತೋ ನೋಡ್ಕೋಬೇಕು ನಾವಲ್ಲಿ. ಬೆರಳಿನ ಕೆಳಗಡೆ ಇರತಕ್ಕಂಥ ಪರ್ವ ಗುರುಪರ್ವ ಆಕಾಶ ತತ್ವ ಪ್ರತಿನಿಧಿಸುತ್ತೆ. ಇದ್ರ ಕೆಳಗಡೆ ಯಾರ್ದಕ್ಕಾದ್ರೂ ಈ ಥರ ಒಂದು ಗೆರೆ ಇದ್ದರೆ ಅವರು ತುಂಬ ಆಧ್ಯಾತ್ಮ ಜೀವಿಗಳಾಗ್ತಾರೆ, ಜ್ಞಾನಿಗಳಾಗ್ತಾರೆ. ಮತ್ತು ಅವರು ಪ್ರೊಫೆಸರು, ಟೀಚರು, ಈ ಥರ ಒಂದು ಉತ್ತಮವಾದಂಥ ವಿದ್ಯಾ ಶಿಕ್ಷಕರಾಗ್ತಾರೆ. ಮತ್ತು ಅವರಿಗೆ ಜ್ಯೋತಿಷ್ಯ ಜ್ಞಾನ, ಆಧ್ಯಾತ್ಮ ಜ್ಞಾನ ತುಂಬ ಹೆಚ್ಚಾಗಿ ಬರುತ್ತೆ. ವಿಶೇಷವಾಗಿ ಗಂಡು ಮಕ್ಕಳು ಹೆಚ್ಚು ಸಂತಾನ ಸಿಗುತ್ತೆ ಇವ್ರಿಗೆ. ಇದನ್ನು ನೋಡ್ಕೋಬೇಕು ಇವರು ಇದ್ದವ್ರಿಗೆ. ಇಲ್ಲೂ ಅಡ್ಡರೇಖೆ ಏನಾದ್ರಿಂದ ತುಂಬ ಕಷ್ಟ ಆಗ್ತದೆ. ಉದ್ದವಾದ ರೇಖೆ ಸ್ಟ್ರೈಟ್ ಆಗಿರಬೇಕು. ಇದು ಈ ರೇಖೆಯ ಒಂದು ಗುಣಲಕ್ಷಣಗಳು. ಇನ್ನು ಇದು ಇಷ್ಟು ರೇಖೆಗಳಾಯಿತು. ನೋಡ್ಕೊಳ್ಳಿ, ಆಯುಷ್ ರೇಖೆ ಈ ಥರ ಛಿದ್ರ ಆಗಿರಬಾರ್ದು. ನೋಡ್ಕೊಳ್ಳಿ, ಛಿದ್ರ ಆಗಿ ಬಿರುಕು ಬಿಟ್ಟು ಕೆಳಗಡೆ ಹೋಗಿದ್ರೆ ತುಂಬ ಡೇಂಜರು. ಅವತ್ತೇ ಅದೇ ಕೊನೆ ಪರಿಸ್ಥಿತಿ ಆಗಿಬಿಡುತ್ತೆ. ಒಂದು ವೇಳೆ ಬಿರುಕು ಬಿಟ್ಟು ಮೇಲೆ ಹೋಗಿದ್ರು ಅದು ಆ ಗಂಡನ ಅನುಭವಿಸ್ಬಿಟ್ಟು ಒಂದು ಸ್ವಲ್ಪ ದಿನ ಆಯುಷ್ ಮುಂದೆ ಇರುತ್ತೆ, ಅನುಭವಿಸ್ಬೋದು. ಇನ್ನು ನೆಕ್ಸ್ಟು ನೋಡಿ, ಇಲ್ಲಿ ಇದು ತುಂಬ ಇಂಪಾರ್ಟೆಂಟು. ಯಾರ ಅಂಗೈಯಲ್ಲಿ ಈ ಒಂದು ಮಣಿಕಟ್ಟಿನ ಬುಡದಲ್ಲಿ, ಅಂದರೆ ಈ ಜೀವರೇಖೆ ಇದೆಯಲ್ಲ, ಈ ಪುರುಷ ರೇಖೆಯ ಒಂದು ಬುಡದಲ್ಲಿ, ಅಂದರೆ ಕೊನೆಯ ಭಾಗದಲ್ಲಿ ಸ್ಟಾರ್ಟಿಂಗಲ್ಲಿ ಮಣಿಕಟ್ಟಿನ ಹಂತದಲ್ಲಿ ಯಾರಿಗೆ ಈ ರೀತಿ ಛಿದ್ರವಾದ ಗೆರೆಗಳಿರ್ತದೆ ಅಂದರೆ ನೋಡಿ, ಈ ಚಂದ್ರಪರ್ವ, ಇದು ಶುಕ್ರಪರ್ವ, ಅದರ ಮಧ್ಯದಲ್ಲಿ ಈ ಥರ ಏನಾದರೂ ಛಿದ್ರವಾಗಿ ಈ ಗೆರೆ ಪುರುಷ ರೇಖೆ ಜೀವರೇಖೆ ಬಿರುಕುಗಳು ಬಿಟ್ಕೊಂಡಿದ್ದು ಛಿದ್ರವಾಗಿ ತುಂಬ ಹಳ್ಳ ಇದ್ದರೆ, ತುಂಬ ಡೌನ್ ಇದೆ ಈ ಪರ್ವ ಇಲ್ಲಿ, ಇದು ತುಂಬ ಹಳ್ಳ ಬಿದ್ದಿದ್ದು, ಏನಾದರೂ ಕಪ್ಪು ಕಲೆಗಳು, ಕಪ್ಪು ಬ್ಲ್ಯಾಕ್ ಡಾರ್ಕ್ನೆಸ್ ಜಾಸ್ತಿ ಇದ್ದರೆ ಅವ್ರಿಗೆ ಹೊಟ್ಟೆಗೆ ಕೆಳಗಡೆ ಕಿಬ್ಬೊಟ್ಟೆಗೆ ಸಂಬಂಧಪಟ್ಟಿದ್ದ ಒಂದು ಕಾಯಿಲೆ ಅಥವಾ ಗುಪ್ತಾಂಗಗಳಿಗೆ ಸಂಬಂಧಪಟ್ಟಿದ್ದ ಕಾಯಿಲೆ, ನರದೌರ್ಬಲ್ಯ, ಆಮೇಲೆ ಅಜೀರ್ಣ, ಮಲಬದ್ಧತೆ, ಕರುಳಿಗೆ ಸಂಬಂಧಪಟ್ಟಿದ್ದ ಕಾಯಿಲೆ, ಅಪೆಂಡಿಕ್ಸ್ ಆಗೋದು, ಆಪ್ರೇಷನ್ಸ್ ಆಗೋದು, ಗಡ್ಡೆ ಬೆಳೆದು ಈ ಥರ ಒಂದು ಚಾನ್ಸಸ್ ಇರುತ್ತೆ. ಅವರು ಅದನ್ನು ನೋಡ್ಕೋಬೇಕು. ಅದಕ್ಕಾಗಿ ಆಕ್ಯುಪ್ರೆಷರ್ ಅಂತ ಒಂದು ಟ್ರೀಟ್ಮೆಂಟ್ ಬರುತ್ತೆ, ಅದನ್ನು ಆವಾಗ ಮಾಡ್ಕೋತಾ ಇದ್ದರೆ ಈ ಒಂದು ನರ್ವ್ ಸಿಸ್ಟಮ್ ಎಲ್ಲ ಆ್ಯಕ್ಟಿವ್ ಆಗಿ ಅವ್ರಿಗೆ ಸರಿ ಹೋಗುತ್ತೆ. ನೋಡಿ, ಈ ಥರ ಒಂದು ಜಾಸ್ತಿ ತುಂಬ ಛಿದ್ರವಾಗಿ ಜಾಸ್ತಿ ಹಳ್ಳ ಇರಬಾರ್ದು. ಈ ಜಾಗ ಹಳ್ಳ ಇರಬಾರ್ದು. ಮತ್ತು ಇಲ್ಲಿ ತುಂಬ ಬ್ಲ್ಯಾಕ್ ಡಾರ್ಕ್ನೆಸ್ ಇರಬಾರ್ದು. ತುಂಬ ಶುದ್ಧವಾಗಿ ಕೆಂಪಾಗಿ ಮಾಂಸಭರಿತವಾಗಿದ್ದರೆ ಓಕೆ. ಕಪ್ಪಾಗಿರುತ್ತೆ, ಮಾಂಸ ಇರೋದಿಲ್ಲ, ತುಂಬ ಡಾರ್ಕ್ ಆಗಿರುತ್ತೆ, ತುಂಬ ಗೆರೆಗಳ ಛಿದ್ರ ಆಗಿದ್ದರೆ ಅವ್ರಿಗೆ ಈ ಒಂದು ಸಮಸ್ಯೆ ಕಾಣಿಸುತ್ತೆ. ಏನೇನು ಸಮಸ್ಯೆ? ಕರಳಿನ ಸಮಸ್ಯೆ ಬರುತ್ತೆ, ಗುಪ್ತಾಂಗ ರೋಗದ ಸಮಸ್ಯೆ ಬರುತ್ತೆ, ನರದೌರ್ಬಲ್ಯ ಬರುತ್ತೆ, ಇಲ್ಲಾಂದರೆ ಕರಳಲ್ಲಿ ಇದಾಗೋದು, ಏನೋ ಗಡ್ಡೆ ಬೆಳೆಯೋದಾಗೋದು, ಅಪೆಂಡಿಕ್ಸ್ ಥರ ಆಗೋದು, ಈ ಥರ ಒಂದು ಸಮಸ್ಯೆಗಳು ಕಾಣಿಸ್ಬಿಡುತ್ತೆ ಅವ್ರಿಗೆ. ಅದು ನೋಡ್ಕೋಬೇಕು ಅವರು. ಈ ಒಂದು ರೇಖೆಗಳ ಪ್ರಭಾವ ಇದು ವಿಚಾರ ಇದು. ಇನ್ನು ಪಂಚತತ್ವಗಳು ವಿಚಾರಕ್ಕೆ ಬರೋದಾದರೆ ಹೆಬ್ಬೆರಳು ಅಗ್ನಿ ತತ್ವಕ್ಕೆ ಪ್ರತಿನಿಧಿಸುತ್ತೆ, ತೋರು ಬೆರಳು ಆಕಾಶ ತತ್ವನ ಪ್ರತಿನಿಧಿಸುತ್ತೆ, ಮಧ್ಯದ ಬೆರಳು ವಾಯು ತತ್ವನ ಪ್ರತಿನಿಧಿಸುತ್ತೆ, ಈ ಉಂಗುರದ ಬೆರಳು ಬಂದು ಪೃಥ್ವಿ ತತ್ವ, ಅನಾಮಿಕ ಬೆರಳು, ಇನ್ನು ಕಿರು ಬೆರಳು ಬಂದು ಜಲತತ್ವನ ಪ್ರತಿನಿಧಿಸುತ್ತೆ. ಮೊನ್ನೆ ಹೇಳ್ದಂಗೆ ಕಿರು ಬೆರಳು ಏನಾದರೂ ಈ ಒಂದು ಪೃಥ್ವಿ ತತ್ವದ ಈ ಗೆರೆಯ ಮೇಲೆವರೆಗೂ ಬೆಳೆದಿದ್ದರೆ ತುಂಬ ಧೈರ್ಯಶಾಲಿಗಳು, ಪೌರುಷವಂತರು, ಆಸ್ತಿವಂತರು, ಪುತ್ರ ಸಂತಾನವಂತರು, ವಿದ್ಯಾವಂತರು, ಜ್ಞಾನವಂತರಾಗ್ತಾರೆ. ತುಂಬ ಆಸ್ತಿ ಪಾಸ್ತಿ ಮಾಡಿ ಜೀವನದಲ್ಲಿ ಒಳ್ಳೆ ಶ್ರೀಮಂತಿಕ ಯೋಗ ಪಡ್ಕೋತಾರೆ ಅಂತೆಲ್ಲ ಹೇಳಿದ್ದೆ. ಅದು ನೋಡ್ಕೊಳ್ಳಿ, ಆ ಯೋಗ ಇದ್ದರೆ ನಿಮಗೆ. ಅದು ವಿಡಿಯೋದಲ್ಲಿ ಮಾಡಿದ್ದೀನಿ, ಅದು ನೀವು ನೋಡ್ಬೋದು. ಇನ್ನು ಬೆರಳಿನ ವಿಚಾರಕ್ಕೆ ಬರೋದಾದರೆ ನೋಡಿ, ಯಾವುದೇ ಕಾರಣಕ್ಕೂ ಬೆರಳುಗಳು ನಮಗೆ ನೋಡಿ, ಈ ಬೆರಳುಗಳಲ್ಲಿ 3 ಥರ ಇದು ಬರುತ್ತೆ. ಇದು ಡಿವೈಡ್ ಆಗಿ ಮೊದಲನೇ ವಲಯ, ಎರಡನೇ ವಲಯ, ಮೂರನೇ ವಲಯ ಅಂತ. ಬೆರಳಲ್ಲಿ ಯಾರಿಗೆ ಈ ವಲಯಗಳಲ್ಲಿ ಇದು ಮೇಲೆ ತಲೆ, ಇದು ಮಧ್ಯಭಾಗ, ಹೊಟ್ಟೆಯಿಂದ ಸೊಂಟದವರೆಗೂ, ಸೊಂಟದಿಂದ ಕೆಳಗಡೆ ಕಾಲ ಭಾಗ, ಇದು ನೋಡಿ ಬೆರಳುಗಳು ನಮಗೆ ನೋಡಿ ಈ ರೀತಿ ಮುಂದೆ ಸ್ಟ್ರೈಟಾಗಿ ದಷ್ಟಪುಷ್ಟವಾಗಿ ಮಾಂಸಭರಿತವಾಗಿ ಶುದ್ಧವಾಗಿರಬೇಕು. ಯಾರು ಈ ರೀತಿ ದಷ್ಟಪುಷ್ಟವಾಗಿ ಶುದ್ಧವಾಗಿ ಅಂಕು ಡೊಂಕಿಲ್ಲದೆ ಸ್ಟ್ರೈಟಾಗಿ ಶುದ್ಧವಾಗಿರುತ್ತೋ
ಅವ್ರಿಗೆ ಆರೋಗ್ಯ ಆಯುಷ್ಯ ಚೆನ್ನಾಗಿರುತ್ತೆ, ಮತ್ತು ಅವ್ರ ಜೀವನದಲ್ಲಿ ಯಶಸ್ಸು ಬೇಗನೆ ಕಾಣ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ, ಮತ್ತು ಬೇಗನೆ ಕ್ಲ್ಯಾಪ್ ಮಾಡ್ತಾರೆ, ಜೀವನದಲ್ಲಿ ಏನು ಬೇಕಲ್ಲ ಕಳಿಸ್ಕೊತಾರೆ, ಮತ್ತು ಸಕ್ಸಸ್ ತುಂಬ ಬೇಗನೆ ಸಿಗುತ್ತೆ ಅವರಿಗೆ. ಅದೇ ಇದು ಏನಾದರೂ ಬೆರಳುಗಳು ಈ ರೀತಿ ಗಂಟಾಗಿದೆ ನೋಡಿ, ಇಲ್ಲಿ ನಾನು ಹೇಳಿದ್ದೆ ನಿಮಗೆ, ಇಲ್ಲಿ ನೋಡಿ ಇಲ್ಲಿ ಮಾಂಸ ಕಮ್ಮಿ ಇರುತ್ತೆ, ಬರ್ತಾ ಇಲ್ಲಿ ಮೂಳೆ ಗಂಟಾಗೋ ಥರ, ಮಾಂಸ ಗಂಟಾಗೋ ಥರ, ಇಲ್ಲಿ ದಪ್ಪಕ್ಕೆ, ಇಲ್ಲಿ ಸಣ್ಣಕ್ಕೆ, ಮತ್ತು ಇಲ್ಲಿ ದಪ್ಪಕ್ಕೆ, ಇಲ್ಲಿ ದಪ್ಪಕ್ಕೆ, ಇಲ್ಲಿ ಸಣ್ಣಕ್ಕೆ ಗಂಟು ಬೆರಳುಗಳು ಸೊಟ್ಟವಾಗಿರುತ್ತೆ, ವಕ್ರವಾಗಿರುತ್ತೆ. ಆ ರೀತಿ ಇದ್ದ ಬೆರಳುಗಳಿದ್ದರೆ ಅವ್ರ ಜೀವನದಲ್ಲಿ ತುಂಬ ಏರುಪೇರುಗಳು ಅನುಭವಿಸ್ತಾರೆ. ಮತ್ತು ಅವರಿಗೆ ಯಾವ ಬೆರಳಲ್ಲಿ ಫಾರ್ ಎಕ್ಸಾಂಪಲ್ ಏನಾದರೂ ಮಧ್ಯದ ಬೆರಳಿಗೆ ಈ ಥರ ಗಂಟು ವಕ್ರ ಬಂದರೆ ಅವರು ವಾಯುಗೆ ಸಂಬಂಧಪಟ್ಟಿದ್ದ ರೋಗಗಳು ಅನುಭವಿಸ್ತಾರೆ. ಮೈಯಲ್ಲಿ ವಾತ ಆಗೋದು, ಕೀಲ್ವಾಯು ಆಗೋದು, ರಕ್ತ ಕಮ್ಮಿಯಾಗಿ ಮೈ ಡ್ರೈನೆಸ್ ಆಗೋದು, ಟೈಟ್ ಆಗೋದು, ಮೂಳೆ ನೋವು ಬರೋದು, ಈ ಸಮಸ್ಯೆ ಆಗುತ್ತೆ. ಒಂದು ವೇಳೆ ಏನಾದರೂ ಈ ಒಂದು ತೋರು ಬೆರಳಿಗೆ ಏನಾದರೂ ಆ ಥರ ಡೊಂಕು ಸಮಸ್ಯೆಗಳು ಬಂದರೆ ಅವ್ರಿಗೆ ತಲೆನೋವು ಬರೋದು, ಮರೆತೋಗೋದು ಜಾಸ್ತಿ, ಮರು ಜಾಸ್ತಿ ಆಗೋದು, ಪ್ರೆಷರ್ ಆಗೋದು, ಹಿಂಗೆ ಏನೋ ಯಾವುದೋ ಚಿಂತೆಯಲ್ಲಿ ಎದ್ಬಿಡೋದು, ಜ್ಞಾನದಲ್ಲಿ ಎದ್ಬಿಡೋದು, ಈ ರೀತಿ ಒಂದು ಪ್ರೆಷರ್ ಬರುತ್ತೆ ಇವ್ರಿಗೆ. ಒಂದು ವೇಳೆ ಏನಾದರೂ ಪ್ರತಿತತ್ವದ ಬೆರಳಿಗೆ ಆಗಿದ್ದು ಅದು ಗಂಟು ಆಗಿದ್ದರೆ ಇವ್ರಿಗೆ ಉಷ್ಣ ಪ್ರಕೋಪ ಆಗುತ್ತೆ, ಬಾಡಿಯಲ್ಲಿ ಉಷ್ಣ ಏರುಪೇರಾಗ್ತಾ ಇರ್ತದೆ. ಆಮೇಲೆ ಅವರಿಗೆ ಈ ಪೈಲ್ಸ್ ಸಂಬಂಧಪಟ್ಟಿದ್ದು ಅಥವಾ ಮಲಬದ್ಧತೆಗೆ ಸಂಬಂಧಪಟ್ಟಿದ್ದು ವಿಚಾರ ಜಾಸ್ತಿ ಆಗಿಬಿಡುತ್ತೆ. ಇನ್ನು ಜಲತತ್ವಕ್ಕೆ ಬರೋದು ವಿಚಾರಕ್ಕೆ ಬರೋದಾದರೆ ಇವ್ರಿಗೇನಾದರೂ ಬೆರಳು, ಸಣ್ಣದ ಬೆರಳು ಆಗಿದ್ದು ದಿಂಡ ಆಗಿದ್ದರೆ ಇವ್ರಿಗೆ ವಿಪರೀತ ನೆಗಡಿ, ಕೋಲ್ಡು, ಕಫ, ಆಮೇಲೆ ನರದೌರ್ಬಲ್ಯ ರೋಗ, ಗುಪ್ತ ರೋಗಗಳೆಲ್ಲ ಆಗ್ಬಿಡುತ್ತೆ. ಅದಕ್ಕೆ ಯಾವ ಬೆರಳು, ಕೆಲವರಿಗೆ 2 ಬೆರಳು ಚೆನ್ನಾಗಿರುತ್ತೆ, 2 ಬೆರಳು ಚೆನ್ನಾಗಿರೋದಿಲ್ಲ. ಯಾವ ಬೆರಳು ಚೆನ್ನಾಗಿರುತ್ತೆ ಕೆಲವರಿಗೆ ಈ ಬೆರಳು ಚೆನ್ನಾಗಿರುತ್ತೆ, ಈ ಬೆರಳು ಚೆನ್ನಾಗಿರುತ್ತೆ. ಈ 2 ಬೆರಳಿಗೆ ಇಟ್ಟಿರ್ತಾನೆ, ಈ 2 ಬೆರಳಿಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳನ್ನ ಅವರು ಅನುಭವಿಸ್ಬೇಕಾಗ್ತದೆ, ತೊಂದರೆಗಳನ್ನ ಅನುಭವಿಸ್ಬೇಕಾಗ್ತದೆ. ಕೆಲವರಿಗೆ ನೋಡಿ ಈ ಥರ ಶುದ್ಧವಾಗಿ ಎಲ್ಲ ಬೆರಳು ಈ ಥರ ಶುದ್ಧವಾಗಿ ಸ್ಟ್ರೈಟ್ ಆಗಿರುತ್ತೆ, ಅವರೆಲ್ಲ ರೀತಿಯ ಅನುಕೂಲಗಳು, ಆರೋಗ್ಯ ಪಡ್ಕೊಂಡು ನೆಮ್ಮದಿಯಾಗಿರ್ತಾರೆ. ಅದಕ್ಕೆ ನೋಡ್ಕೊಳ್ಳಿ ತಮ್ಗೆ ಯಾವ್ಯಾವ ಬೆರಳು ಯಾವ ರೀತಿ ಇದೆ ಅಂತ ನೋಡ್ಕೋಬೇಕು ನೀವು. ಒಂದು ವೇಳೆ ಬೆರಳುಗಳೆಲ್ಲ ಚೆನ್ನಾಗಿದ್ದು, ಎಲ್ಲ ಬೆರಳುಗಳು ಚೆನ್ನಾಗಿದ್ದು, ಆದರೆ ಆಯುಷ್ಯಕ್ಕೆ ಮಾತ್ರ ಈ ರೀತಿ ಇದ್ದರೆ ಇದು ಅಪಘಾತದಲ್ಲಾಗೋ ಸಮಸ್ಯೆ, ಇದನ್ನು ಅನುಭವಿಸಬೇಕಾಗುತ್ತೆ. ಬಟ್ ಆರೋಗ್ಯಕ್ಕೆ ಏನು ತೊಂದರೆ ಇರೋದಿಲ್ಲ. ಆ ಟೈಮ್ಗೆ ಅಪಘಾತ ಆಗುತ್ತೆ, ಆ ನೋವನ್ನು ಅನುಭವಿಸ್ತೀರಾ, ಮುಂದೆ ಮುಂದಕ್ಕೆ ಹೋಗುತ್ತೆ. ಬಟ್ ಬೆರಳುಗಳು ಚೆನ್ನಾಗಿರ್ಬೇಕು. ಬೆರಳುಗಳು ಏನಾದರೂ ಈ ಥರ ಆಗಿದ್ದು ಗಂಟಾಗಿದ್ದರೆ ಆ ಬೆರಳಿಗೆ ಸಂಬಂಧಪಟ್ಟಿದ್ದು ಕಾಯಿಲೆಯನ್ನು ನೀವು ಅನುಭವಿಸಲೇಬೇಕಾಗುತ್ತೆ. ಇದು ಬೆರಳುಗಳಿಗೆ ಸಂಬಂಧಪಟ್ಟಿದ್ದ ವಿಚಾರ. ವಲಯಗಳಲ್ಲಿ ನೋಡಿ, ಯಾರಿಗೆ ಇದನ್ನು ಅವ್ರು ಹೇಳಿದೆ, ಇದು ಮೇಲಿನ ವಲಯ ಬಂದು ತಲೆಯಿಂದ ಕತ್ತವರೆಗೂ, ಇದು ಕತ್ತಿಂದ ಸೊಂಟದ ಗುಪ್ತಾಂಗಗಳವರೆಗೂ ಮಧ್ಯದು, ಇದು ಕೆಳಗಡೆದು ಬಂದು ಗುಪ್ತಾಂಗಗಳಿಂದ ಕೆಳಗಡೆಯಿಂದ ಪಾದದವರೆಗೂ ಈ ವಲಯ. ಯಾರಿಗೆ ಇದು ಹೆಚ್ಚು ಉದ್ದಾಗಿ ದಷ್ಟಪುಷ್ಟವಾಗಿರುತ್ತೋ ಆ ಭಾಗಗಳು ಬಲಿಷ್ಠವಾಗಿರುತ್ತೆ. ಫಾರ್ ಎಕ್ಸಾಂಪಲು ಮಧ್ಯದ ಬೆರಳು, ಎಲ್ಲ ಪರಗಳು ಅಷ್ಟೇ, ಇಲ್ಲಿಂದ ಇಲ್ಲಿವರೆಗೂ ವಲಯ ಚೆನ್ನಾಗಿತ್ತು, ದಷ್ಟಪುಷ್ಟವಾಗಿ ಉದ್ದವಾಗಿತ್ತು ಅಂದರೆ ಪಾದಗಳಿಂದ ಗುಪ್ತಾಂಗಗಳವರೆಗೂ ಎಲ್ಲ ಚೆನ್ನಾಗಿದೆ, ಅವರಿಗೆ ಆರೋಗ್ಯವಾಗಿದೆ ಅಂತ. ಒಂದು ವೇಳೆ ಇದೇನಾದರೂ ಇಲ್ಲಿ ಗಂಟು ಬಿದ್ದಿದ್ದು ಇದು ಸ್ವಲ್ಪ ಬಲಹೀನವಾಗಿದ್ದರೆ, ಈ ವಲಯ ತುಂಬ ಚಿಕ್ಕದಾಗಿದ್ದರೆ ಇವರಿಗೆ ಗುಪ್ತಾಂಗಗಳಿಂದ ಹಿಡಿದು ಕುತ್ತಿಗೆವರೆಗೂ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಬಾಡಿಯಲ್ಲಿ ಅಂತ ತಿಳ್ಕೊಬೇಕು ನಾವು. ಇದು ತುಂಬ ಉದ್ದವಾಗಿದ್ದು ಅಷ್ಟುಪಷ್ಟವಾಗಿದ್ದರೆ ಇವರಿಗೆ ಕುತ್ತಿಗೆಯಿಂದ ತಲೆವರೆಗೂ ಎಲ್ಲ ಒಂದು ಪಾರ್ಟ್ಸು ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಅಂತ ತಿಳ್ಕೊಬೇಕು ನಾವು. ಎಲ್ಲ ಬೆರಳುಗಳು ಅದೇ ರೀತಿ ತಿಳ್ಕೊಬೇಕು ನಾವು. ಅವಾಗ ವಾತರೋಗ ಇವರಿಗೆ ಕುತ್ತಿಗೆಯಿಂದ ಗುಪ್ತಾಂಗ ಸೊಂಟದವರೆಗೂ ವಾತರೋಗ ಈ ಭಾಗದಲ್ಲೇ ಅನುಭವಿಸ್ತಾರೆ ಅಂತ ನಾವು ತಿಳ್ಕೊಬೋದು. ಅವಾಗ ಒಂದು ವೇಳೆ ಇದು ಚೆನ್ನಾಗಿದ್ದು ಇಲ್ಲಿ ಒಂದು ಪ್ರಾಬ್ಲಮ್ ಆಗಿದ್ದರೆ, ಇಲ್ಲಿ ಚಿಕ್ಕದಾಗಿ ಗಂಟಾಗಿದ್ದರೆ ಆವಾಗ ಕಾಲುಗಳ ಹತ್ರ ವಾತರೋಗ ಅನುಭವಿಸ್ತಾರೆ, ಮಂಡಿ, ಜಾಯಿಂಟ್ಸು, ಆ್ಯಂಕಲ್ಸ್ ಇಲ್ಲ ಅನುಭವಿಸ್ತಾರೆ ಅಂತ ತಿಳ್ಕೊಬೇಕು ನಾವು. ಅದಕ್ಕೆ ಪ್ರತಿಯೊಂದು ಇಲ್ಲಿ ಚೆನ್ನಾಗಿ ನಮಗೆ ಭಗವಂತ ಅವರು ಹಸ್ತಸಂಬಂಧಕ್ಕೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದು ನಾವು ತಿಳ್ಕೊಬೇಕು, ಯಾವ ಪಾರ್ಟ್ಸಲ್ಲಿ ನಮ್ಗೆ ಏನೇನು ತೊಂದರೆ ಆಗಿದೆ ಅಂತ ನೀಟಾಗಿ ತಿಳ್ಕೊಬೇಕು ನಾವು. ಇದು ಇವತ್ತಿನ ವಿಚಾರ ಗೆಳೆಯರೆ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ವಿಚಾರ ಅಷ್ಟೊಂದಕ್ಕೆ ತಂದುಕೊಡ್ತೀನಿ. ವಿಡಿಯೋ ಲೆಂತ್ ಆಗುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ್ದೀವಿ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.